ಈಗಿನ ಎನ್ನ ಸಾತ್ರ ಬಾವು ಸೆಟ್ಟಿಂದ ಬೇಟನ್ನು ಆಡೋದಕ್ಕೆ ಹೋಗಿ ಸಾರದೆ ಈ ಒಂದು ಅರೆಗಳ ಎರಕಂ ದಿವಸ ಇಲ್ಲಿ ಯಾವುದೋ ಆಶ್ರಮದಲ್ಲಿ ಕಾಣ್ತದೆ. ಆ ಆಶ್ರಮದ ಮುನಿದಾರಾಗಿರ್ಬೋದು ಅದೇ ನೀವು ಚಾರವಂತರದ ಮುಂದಿನ ಕಾರ್ಯವನ್ನು ತಿಳಿತಾರೆ. ಕ್ಷತ್ರಿಯ ವೀರನಾದ ಕಾರ್ತಿವೀರನೇ, ಓ ಮುನಿವರನೇ, ನನ್ನ ಆಶ್ರಮದ ಕಡೆಗೆ ಆಗಮಿಸಿದ ಕಾರಣವೇನು? ನಮ್ಮಿಂದ ಯಾವ ಸಹಾಯ ಬಯಸಿ ಬಂದಿರಿ? ನನಗೆ ಸಂದೇಹವಿಲ್ಲದೆ ಎಲ್ಲ ಮುಂದೆ ತಿಳಿಸಿ. ಮಾರ್ಗದಾಯಾಸವಾಗಿ ನನಗೆ ಬೇಸತ್ತು ಬಂದಂತೆ ಕಾಣುತ್ತದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನು ಇದೆ. ನಮಗೆ ಬೇಸತ್ತು ಬಂದಂತೆ ಕಾಣುತ್ತದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನು ಇದೆ. ತ್ರಾಸ ಮಾಡೋದು ಬಿಡ್ತದೆ ಎಲ್ಲಿ? ಈಗ ಮಾರ್ಗದಾಯಾಸವಾಗಿ ಬೇಸತ್ತು ಬಂದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನು ಇದೆ. ನಮಗೆ ಬೇಕಾದ ಪುಷ್ಟಾನ್ನವನ್ನು ಸ್ವೀಕರಿಸಿ ಆನಂದ ಪಡೆದು ಕಲಿಸೂರ ಇಷ್ಟೇ ನೋಡ ಎನ್ನೆಯ ಕ್ಷತ್ರಿಯ ವೀರ. ಬೇಕಿದ್ದನ್ನ ಕೊಡುವ ಕಾಮಧೇನು ನಿಮ್ಮಂತ ಹೋಗಿ ಆಶ್ರಮದಿರಲು ಅದು ಬೇಕವಲ್ಲ. ಅದೇ ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮೈತ್ರಿ ನಗರದಲ್ಲಿರಲು ಅದು ಯೋಗ್ಯ. ಆದ ಕಾರಣ ಕಾಮಧೇನುವನ್ನು ಕಾಮಧೇನುವನ್ನು ಪಡೆದು ವೈವನು ಮುನಿಪ ಏತಕ್ಕೆ ಸಾಧ್ಯವೇ ಮತ್ತೆ ಮಂದ ಬುದ್ಧಿಯ ಬರ ಮಾಡಿ ಈ ಕಾಮಧೇನುವನ್ನು ನಾಶಿಯನ್ನು ಬಿಟ್ಟು ಕರುಣಕರೆಯ ಪರಶಿರಿಯ ಶಾಂತಧಾಮವಾದ ಎನ್ನ ಆಶ್ರಮ ಬಿಟ್ಟು ಹೊರಟದಾಗ ಕೂಡ ಹೆಚ್ಚಿಗೆ ಮಾತನಾಡಬೇಡ. ಕಾಲ ಕೈಯುವ ಸಂದೇಶ ಏರೇ ಅವ್ಯಾಗೆ ಕಾಮಧೇನು ಅವ್ವೇಕೆ ಅರಮನೆಯಲ್ಲಿ ಇರಲು ಯೋಗ್ಯವಲ್ಲ. ನಾನು ನೋಡಿದ್ದಂತ ಅತ್ಯಂತ ವಸ್ತು ನೋಡಿದಂತ ಮುಕ್ತು ಐದಿಲ್ಲ ನೋಡಿ. ಇಲ್ಲ ನೋಡಿದಂತ ಮುಕ್ತು ಇಷ್ಟಪಟ್ಟ ವಸ್ತು ಎಂತಿದ್ದರೆ ನೋಡಿದಂತ ಮುಕ್ತು ನೋಡಿದಂತ ವಸ್ತು ನೋಡಿದಂತ ಮುಕ್ತು ಇಷ್ಟಪಟ್ಟಂತ ವಸ್ತು ಎಂದಿದ್ದರೂ ನನ್ನದು ಆಗಲೇಬೇಕು. ಎಂದಿಗೆ ಸಾಧ್ಯವಿಲ್ಲ. ನನ್ನ ಅರಮನೆ ಕಳಿಸಲೇಬೇಕು. ಇಲ್ಲವಾದರೆ ನಾನು ಕಾಮಧೇನು ಚೆನ್ನಾಗಿ ಬರೋ
ನಿನ್ನಂತ ಬಡದೋಗಿ ನಮ್ಮಂತ ಕಾಮತೆಯನ್ನು ಒಂದು ಕೇಳಿದರೆ ಏಕನ ಮಾಡುವಿಯಾ ಉದಾಸೀನ ಮಾಡುವಿಯಾ ತಪೋಶಕ್ತಿಯನ್ನು ತೋರಿಸಿ ಎದುರಿಸುವಿಯಾ ತಪೋಚಾರವನ್ನು ತೋರಿಸಿ ಉದಾಸ ಮಾಡುವಿಯಾ ತಪೋಚಾರಿಯನ್ನು ಕಲಿಸು ಉದ್ದೇಶನ ಮಾಡುವಿಯಾ ನಿನ್ನ ತಪೋಚಾರವನ್ನು ತೋರಿಸಿ ಎದುರಿಸುವೆಯಾ ಆಗಲಿ ಜಮದತ್ತಿಗೆ ಹೋಗಿ ಬರೋಣ ನಿನ್ನಂಕೊಂದು ಕಾಮಧೇನುವನ್ನು ಬಿಡುವಹಿಸಿದರೆ ಪಾಪ ಪಾಪರೆ ಮಂಡಾಲ ದೀಪರೆ ಗಂಡ ಮಾತನ್ನ ನನ್ನ ಹೆಸರಿದ್ದ ಸಾಮರ್ಥ್ಯ ಬಂದಿರು ಮೈತ್ರಿ ನಗರಕ್ಕೆ ಕೂಟಿಂದ ಸಾರದೆ ಈ ದಿನ ಎನ್ನ ಪಾಪ ಪರಿಹಾರಕ್ಕಾಗಿ ರೇವಣದಿಗೆ ತೆರಳಿ ಸ್ನಾನವನ್ನು ಮಾಡಿ ಕನ್ಯೆಗಳ ಪೂಜೆ ಮಾಡುವ ಕಾರಣ ಜಾಗೃತಿಯಿಂದ ಸ್ಥಾನಕ್ಕಾಗಿ ಎಂದು ಮುಂದೆ ಈ ನದಿ ದಡದಲ್ಲಿ ಮರೆತು ಹೋಗಿದ್ದಾರೆ. ಈ ಮುತ್ತುಗಳ ಸರ ಚೆನ್ನಾಗಿದೆ, ಈ ಚಿನ್ನದ ಸರ ಅತಿ ಸುಂದರವಾಗಿದೆ. ಈ ನದಿಯನ್ನು ಸ್ನಾನ ಮಾಡಲು ಹೋಗಿರಬಹುದು. ಇದರ ಗೊಡವೆ ನನಗೆ ಏಕೆ ಬೇಕು? ನೀರು ತುಂಬಿಕೊಂಡು ಹೋಗಬೇಕು. ಪರಮಪಾತಗಳೇ, ಮೈಸೂರು ನಗರದ ರಾಜ್ಯದ ಬೆಲೆ ಬಾಳುವ ಚಿನ್ನದ ಆಭರಣವನ್ನಾದರೆ ಕಳ್ಳತನ ಮಾಡಲಿಕ್ಕೆ ಏನಾದರೂ ಆಭರಣ ಕಳ್ಳತನ ಮಾಡಲು ಏನಾದರೂ ಆಭರಣ ಕಳ್ಳತನ ಮಾಡಲಿಕ್ಕೆ ಬಂದಿದೆಯಾ ನಾರೇ ಚೆನ್ನಾಗಿ ಹೇಳು
ಕಾರ್ತವೀರ್ಯ, ಆಯೇ ನಾರೇ ನಾನು ನಿನ್ನ ಆಜ್ಞೆ ಕಳುವು ಮಾಡಲು ಬಂದಿಲ್ಲ. ಮತ್ತೆ ತಕ್ಕಾಗಿ ಬಂದ್ರಿ ನಾರೇ ಮನೆ ನೋಡಿದನಷ್ಟೇ. ಇದಕ್ಕಿಂತ 100 ಪಾಲು ಹೆಚ್ಚಿಗೆ ಬೆಲೆ ಬಾಳುವ ಆಭರಣ ನಮ್ಮ ತಂದೆ ಯಾರ ಮನೆಯಲ್ಲಿ ಕಂಡವಳು ನಾನು. ಕಾರ್ತವೀರ್ಯ, ಇನ್ನೊಮ್ಮೆ ಆಡದಿದ್ದಲ್ಲಿ ಎತ್ತಗೆ ಮಾರಿ. ಆಯೇ ನಾರೇ ನಿನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣೇನಾದ್ರೆ ಕಂಡಿವೆಯಾಯೇ ಆಯೇ ನಾರೇ ನಿನ್ನ ಕುಟುಂಬ ಏಕಾಂತದಲ್ಲಿ ಇಲ್ಲಿಂದ ಹೊರಟು ಹೋಗೋ ಚೋರ ನಾರೇ ಗಿರಿಯಲ್ಲಿ ನಮ್ಮ ನಾರೇ ಹೇಳುಗ ಬಳಿ ಬರೀ ಮೂರ್ಖ ಸನ್ಯಾಸಿ ಕಾರ್ತವೀರ್ಯರೇ, ಈಗ ನಿನ್ನಲ್ಲಿರುವ ಕಾಮಧೇನಿಗೆ ಪಡೆಯುವ ಇಲ್ಲೋಳು ಎನ್ನುವ ಸಂಭವ ಮಾಡಿಯ ಮುಲ್ಪ ಈಗ ತೋರ್ಸ ಕಾರ್ತಿಕರ ನಿನ್ನ ಪ್ರತಾಪ ನಿನ್ನ ಬಾಯಿಂದ ಒಂದೆರಡು ವರ್ಷದಲ್ಲಿ ನಿಮಗೆ ತಕ್ಕ ಪ್ರಾಯಚಿತ್ಯವನ್ನು ಮಾಡುತ್ತಿದ್ದೇನೆ. ನನ್ನ ಮಗನಾದ ಪರಶುರಾಮನಿಗೆ ಕೊಟ್ಟ ವಚನದಂತೆ ಈಗ ಎಲ್ಲರಿಂದ ಆಜ್ಞೆಯನ್ನು ಬಿಟ್ಟು ಶಾಂತಿಯುತನಾಗಿರಬೇಕು. ಇಂತಹ ಸಮಯದಲ್ಲಿ ನೀನು ಬಂದು ನಿನ್ನ ಮನ ನಾಟಕವನ್ನು ತೋರಿಸದೆ ಇಲ್ಲಿಂದ ಹೊರಟು ಹೋಗ ಮೂಡವಾಗಿ ಹೆಚ್ಚಿಗೆ ಹೇಳಕ್ಕೆ ಮಾತನಾಡುತ್ತಿ. ಬಳಿ ಬರೀ ಈ ತಮ್ಮದಕ್ಕಿಗೆ ಎಂಬ ಮುಗಿವರೇ ಬಿಡಿ ಬಿಡಿ ನಿನ್ನ ತಮ್ಮದಗಳು ಮಾಡ್ತಾ ಬೇಗನೆ ಆ ಕಾಮಧೇನುವನ್ನು ಭಾರತದಿಂದ ಹಾಕಿ ಆ ಕಾಮಧೇನುವನ್ನು ತೆಗೆದು ನಮ್ಮ ಪಟ್ಟಣಕ್ಕೆ ತೆಗೆದೊಯ್ಯುವ ಅತಿ ಜಾಗೃತಿಯಿಂದ ಇದ್ದಕ್ಕೆ ಖಂಡಿತನೇ ಪ್ರಕಾರವಾಗಲಿ. ಈ ಬಡ ಈ ತಮ್ಮದಕ್ಕೆ ಚಿರಾರೆ ಹಿಡಿದು ಒಳ್ಳೆಯ ಸಾರಥಿ ನಮ್ಮ ಪಟ್ಟಣದಲ್ಲಿದ್ದೆ ನಮ್ಮ ಪಟ್ಟಣಕ್ಕೆ ಕರ್ಕೊಂಡ್ಬಂದಾಗಿದೆ ಕೊಂದಿದ್ದಕ್ಕೆ ಅವನ ಮಗನಾದ ಪರಶುರಾಮನು ಎನ್ನೊಡನೆ ಯುದ್ಧಕ್ಕೆ ಬಂದಿರುವಂತೆ ಆ ಬ್ರಾಹ್ಮಣ ಪುಣ್ಯ ಅರಗಣಿಯಲ್ಲಿ ದಂಡದುರಪುರಕ್ಕೆ ಕಳಿಸಿ ಬರುವುದಕ್ಕೆ ಜಾಗೃತಿಯಿಂದ ರಥವನ್ನು ಬರದೆ ಜಾಗೃತಿ ಸದಾ ಮುತ್ತೈದರಾಗಿ ಬಳಿವೆ ಸತಿಮಣಿಯರೇ ಹಾಗೆ ಪ್ರಾಣಕಂತೆ ನಾನು ಹೋಗೋ ಕಾರಣದೊಂದು ನಿಧಿಯಂತೆ ಕೆಲವೇನು ಸುಂದರೇ ಎಷ್ಟು ಮಾತ್ರಕ್ಕೆ ತಿಳಿಸುವ ಸುಂದರೇ ಹಾಗೆ ಕಾಂತೆ ಅದೇನು ಚೆನ್ನಾಗಿ ಹೇಳು
ಅಹೋ ಮೈಸೂರು ಅರಸನಾದ ಎನ್ನ ನಮ್ಮನೆ ಅದೇನಲ್ಲಿ ಭಕ್ತರವರ ಹೃದಯದಲ್ಲಿ ಕರಪಲ್ಲದಲ್ಲಿ ಸೋಮನಿಂದ ಪಯಣಗಳಿಗೆ ಕಾಣ್ತಾ ಅದೇ ಎಲ್ಲ ಪಟ್ಟದ ರಾಣಿ ಸದ್ಗುಣದ ನಾಗಿಮಣೆ ಆ ಬ್ರಾಹ್ಮಣನಾದ ಪರಶುರಾಮನ ಯಾರೊಡನೆ ವರವನ್ನು ಪಡೆದು ಒಳ್ಳೆ ಮಾಡುವಂತೆ ಅದೇ ಕಾಂತೆ ಆ ಕಾರಣ ಪಾಪರ ಮತದಿಂದ ಬೆರೆಯುವ ಪರಶುರಾಮನಿಗೆ ಸಮರ ದಂಡಿಯನ್ನು ಬಿಡಿಸಿ ಪಂಚಾಂಗ ಹೇಳುವ ಬಟ್ಟೆ ಕಟ್ಟಿ ಬರೆದ ಹೋಗುವಲೇ ತುರೇಕ ನಾನು ಒಂದು ಕಾಯ್ದು ಆಗುತ್ತೆ ಅಟ್ಟೆ ಕಂಟಕ ಅದೇ ಕಾಂತೆ ಅದೇ ಚೆನ್ನಾಗಿ ಧೈರ್ಯ ಮುಂದೆ ಕೋಪದಿಂದ ಕಿಡಿಕೆಂಡು ಕಾಂತ ಅದೇ ರಾಣಿ ಮಾತಿನ ಜಾಣೆ ಜೈತು ಬಂದು ಆರನ ತಿರುಗಲು ವರವಾಗಿ ಪಡೆದಿರುವಂತೆ ಅದೇ ರಮಣೆ ಆ ಪರಶುರಾಮನ ಕಾಲಕ್ಕೆ ಜೈತುಗಳು ಹೋಗುವನೇ ಸಿಂಧಿಕ ಅವನನ್ನು ಜಯಿಸಿದರೆ ಮಾತ್ರ ನಾನು ವೀರನಲ್ಲಿ ಸಾರ್ಥಕ ಸಹಜವಾಗಿ ಹೋಗುವ ಸುಂದರೇ ಸಾಮಾನ್ಯದವನೇನು ಅವನು ನಾನೇನು ಸಾಮಾನ್ಯವರೇ ಆ ಏಕಾಯ್ತೆ ಆ ಏಳು ಸುಂದರೇ ಎಷ್ಟು ಮಾತಕ್ಕೆ ಕೇಳಿದರೆ ಅವನು ನಾರಾಯಣ ನನ್ನ ಮೇಲೆ ಮಾಡುವ ಸುಂದರಿ ನಾರಾಯಣನಾದರೆ ನನ್ನನ್ನೇನು ಮಾಡುವನು? ಆ ನಾರಾಯಣ ನನ್ನ ಮೇಲೆ ಮಾಡುವ ಸುಂದರಿ ಮಾತೆ ಹಾಗೆ ಕಷ್ಟ ನಮ್ಮನೆ ಕರೆಸಿಲ್ಲ ಚಂದ್ರ ವಂಶದಲ್ಲಿ ಹುಟ್ಟಿದ ಕಾರ್ತವೀರ ಅರ್ಜುನ ಅರ್ಜುನನಿಗೆ ಕಲಿಸುರ ಅರ್ಜುನನಿಗೆ ಈ ಅರಣ್ಯದಲ್ಲಿರುವ ಪರಶುರಾಮನ ಬ್ರಾಹ್ಮಣರು ಎನ್ನಂ ಜಯಿಸುವರೇ ಸುರೇಖ ಇಂದ ಸಮರದಲ್ಲಿ ಅವನನ್ನು ಸರಿಯಪಡಿಸಿದೆ ಹೇ ಕಾಂತೆ ಅದೇ ಚೆನ್ನಾಗಿ ರಮಣೆ
ಎಷ್ಟು ಮಾತ್ರಕ್ಕೆ ಬಿಡುವವಲ್ಲವೇ? ಮಾರ್ಗದಲ್ಲಿ ಗುರುವಿನಿಂದ ವಿದ್ಯೆ ಕಲಿಯಬೇಕು. ಒಂದನೇ ಸತಿಯರೊಡನೆ ಸರಸ. ಆ ಪರಶುರಾಮ ಸಮರಕ್ಕೆ ಹೋಗುವ ಸಮಯದಲ್ಲಿ ಸರಸಕ್ಕೆ ಕರೆಯುವುದು ಕ್ಷತ್ರಿಯರ ಧರ್ಮವಲ್ಲ. ಸಮರಕ್ಕೆ ಹೋಗುವ ಸಮರಕ್ಕೆ ಹೋಗುವುದು ಸಮಯದಲ್ಲಿ ಸರಸಕ್ಕೆ ಕರೆಯುವುದು ಕ್ಷತ್ರಿಯರ ಧರ್ಮವಲ್ಲ. ಸಮಯದಲ್ಲಿ ಸರಸಕ್ಕೆ ಕರೆಯುವುದು ಸಮಯವಲ್ಲ. ಸಮರದೆಯಂ ಜಗ್ನೆಯಂ ತ್ಯಜಿಸಿ ಏಕಾಂತ ಮಂದಿರಕ್ಕೆ ಹೋಗೋಣ ನಡಿ ಕಾಂತ. ಆಯ್ಗೆ ಎಲ್ಲೇ ನೀನು ಎಷ್ಟು ಹೇಳಿದ್ರೆ ನನ್ನ ಮಾತು ಕೇಳುವುದಿಲ್ಲ. ಈ ನಿನ್ನ ಕಾಂತನಾಥ ಕಾಂತವೀರಾಜುಳು ಸಾಮಾನ್ಯದವರಲ್ಲ. ಆ ಹೇ ಸುಂದರೇ ಹೋದರೆ ಹೋಗುದು ಬಿಡುವುದಿಲ್ಲ ಚಂದ್ರಿಕಾ. ನೀನು ಎಷ್ಟು ಹೇಳಿದರೆ ನಿನ್ನ ಮಾತು ನಿರಾರ್ಥಕ. ಉದಯಕ್ಕೆ ಪರಶುರಾಮನು ವರವನ್ನು ಪಡೆದುಕೊಂಡು ನೀರನಾದ ಪರಶುರಾಮನ ಯುದ್ಧ ಮಾಡಲಾಗುವುದು. ಆತನಿಗೆ ಬೆಂಬಲವಿರುವುದು. ನನಗೆ ನಮ್ಮ ಗುರುಗಳಾದ ದತ್ತಾತ್ರೇಯ, ನನಗೆ ನಮ್ಮ ಗುರುವಾದ ದತ್ತಾತ್ರೇಯ ತುಂಬಿರುವ ಸುಂದರೇ, ಅವನು ದೇಶದಿಂದ ಆಗಲಾರದ ಕಾರಣ ಬಿಟ್ಟು ಬಿಡು ನಮ್ಮಂತ. ಹಾಗೆ ಎನ್ನ ಪಟ್ಟವರ್ತನಿ ಅತಿರೇಕ. ಇದೇನು ನಿನ್ನ ಅತಿರೇಕ? ಪರತವನಿಂದ ತ್ರಿಕಲವ ಪಡೆದ ಆ ಪರಶುರಾಮನು ಭಾಗದಾನ ಅತಿರೇಕ. ಆ ಹೇ ಸುಂದರೇ ನಾನು ಮುಂದೆ ಕಿಟ್ಟ ಕಾಯಿ ಮುಂದಕ್ಕೆ ಇಡುವುದಿಲ್ಲ ಅಂತ ಉಳಿಸಿದರೆ ಹುಟ್ಟಿಲ್ಲ. ಸಾಧ್ಯ ಬಾಯಿ ನಿಮಗೆ ಸಾತ್ವಿಕವೇನು ರಾಣೆ? ಇತ್ತ ಮಾತನಾಡುವ ಕೇಳದೆ ನನ್ನದೇ ಮಾಡಲೇ ನೀತಿ ಮಾತು ನನಗೆ ಅಂತಕ್ಕೆ ಹೇಳುತ್ತೆ. ಹೇ ಸುಂದರೇ, ಪಾಪರೇ ಅವನ ಪರಶುರಾಮನೇ ಆಗಲಿ ಇಲ್ಲವೇ ಕಾಲಯನಿಗೆ ಆಗಲಿ ಎನ್ನಂ ಗೆಲ್ಲುವುದು ಯಾರಿಗೆ ಸಾಧ್ಯವಿಲ್ಲ. ಹೇ ಸುಂದರೇ ಬಂದನು. ನಾನು ಬಂದವ ಮುಗಿದವನ್ನೆಲ್ಲ ಮತ್ತೆ ಭಯಪಡುತ್ತಿಲ್ಲ. ಚಂದ್ರಿಕಾ ನೀನು ಇಷ್ಟು ಹೇಳಿದೆ ನಿನ್ನ ಮಾತು ನಿರಾರ್ಥಕ.
ಎಷ್ಟು ಮಾತ್ರಕ್ಕೆ ಕೇಳಿದರೆ ಸುಂದರಿ? ಹ, ಆ ಬಾಲಕನ ಹೇಳುತ್ತಿದ್ದರೆ ಹರಿಯನ್ನು ನೆನೆದವರು ಮನದಲ್ಲಿ ಇರುವುದನ್ನು ಹೇಳಬೇಕಾದರೆ ಇದೇ ಸಂದರ್ಭದಲ್ಲಿ ಇದನ್ನು ಆ ಪಾಪಿಷ್ಟು ಮನೆಯ ತೆಗೆದುಕೊಂಡು ಹಿರಣ್ಯಕಶಿಪುನ ಸುಂದರ ಆ ಕೊನೆಯ ವಿಚಾರ ಅಯ್ಯೇ ಸುಂದರಿ ಹೇ ತ್ರಿಪುರ ಸುಂದರೇ, ಈ ಲೋಕ ಪಾಲಕನಾದ ಲಕ್ಷ್ಮೀಕಾಂತನ ಪ್ರಾಣದನ್ನೊಂದು ರಕ್ಷಣೆ ಮಾಡಲ ಸ್ತಂಭದಿಂದ ಬಂದನೆಂದು ಹೇಳುವುದು ನಿನಗೆ ಸಂಭ್ರಮವಾಯಿತೆ. ಹೇ ಸುಂದರೇ, ಆತ ಕಾಣಿಗೆ ನಿನ್ನಂತ ಹೆಂಗಸಿಗೆ ಇದು ಅರ್ಥವಾದ ಮಾತಲ್ಲ. ವ್ಯಕ್ತವಾಗಿ ಒತ್ತಡದ ನಿನ್ನಂತ ತಡೆಯಬೇಡ ಸುರೇಖ. ಹೋಗಬೇಕು ಮಾಡುವುದರಲ್ಲಿ ತರ್ಕ ನಾನು ಎಷ್ಟು ಹೇಳಿದರೂ ನನ್ನ ಮಾತು ನೀನು ಕೇಳಿಲ್ಲ. ಸರ್ವ